ವರುಣಾರ್ಭಟಕ್ಕೆ ತುಂಗಭದ್ರಾ ಡ್ಯಾಂ ಭರ್ತಿಯಾಗಿದೆ. ತುಂಗಭದ್ರಾ ನದಿ ಪಾತ್ರದ ಗ್ರಾಮಗಳಲ್ಲಿ ಹೈ ಅಲರ್ಟ್ ಸೂಚನೆಯನ್ನು ಕೊಡಲಾಗಿದೆ. ಟಿಬಿ ಡ್ಯಾಂನಿಂದ ನದಿಗೆ ನೀರು ಹರಿಸಲು ತೀರ್ಮಾನವನ್ನು ಮಾಡಲಾಗಿದೆ. 60,000 ಕ್ಯೂಸೆಕ್ ನೀರು ಹರಿಸುವುದಕ್ಕೆ ನಿರ್ಧಾರ ಮಾಡಿದ್ದಾರೆ. ಎಚ್ಚರಿಕೆಯಿಂದ ಇರಲು ಟಿಬಿ ಡ್ಯಾಂ ಬೋರ್ಡ್ ಸೂಚನೆಯನ್ನು ಕೊಟ್ಟಿದೆ. ನೀರು ಭರ್ತಿಯಾಗಿದೆ, ಹಾಗಾಗಿ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ಟಿಬಿ ಡ್ಯಾಂ ಬೋರ್ಡ್ ಈಗ ಸೂಚನೆಯನ್ನು ಕೊಟ್ಟಿದೆ. ವರುಣಾರ್ಭಟಕ್ಕೆ ತುಂಗಭದ್ರಾ ಡ್ಯಾಂ ಸಂಪೂರ್ಣವಾಗಿ ಭರ್ತಿಯಾಗಿದೆ. ತುಂಗಭದ್ರಾ ನದಿ ಪಾತ್ರದ ಗ್ರಾಮಗಳಲ್ಲಿ ಹೈ ಅಲರ್ಟ್ ಸೂಚನೆಯನ್ನು ಕೊಡಲಾಗಿದೆ. ಟಿಬಿ ಡ್ಯಾಂನಿಂದ ನದಿಗೆ ನೀರು ಹರಿಸುವುದಕ್ಕೆ ತೀರ್ಮಾನ ಮಾಡಿದ್ದಾರೆ. 60,000 ಕ್ಯೂಸೆಕ್ ನೀರು ಹರಿಸುವುದಕ್ಕೆ ನಿರ್ಧಾರ ಮಾಡಿದ್ದಾರೆ. ನದಿ ಪಾತ್ರದ ಜನರಿಗೆ ಬಹಳ ಎಚ್ಚರಿಕೆಯಿಂದ ಇರುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಟಿಬಿ ಡ್ಯಾಂ ಬೋರ್ಡ್ ಸೂಚನೆಯನ್ನು ಕೊಟ್ಟಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸುರೇಶ್ ಚೌಹಾಣ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸುರೇಶ್ ಚೌಹಾಣ್. ಸದ್ಯ ಏನಂತೇಳಿ ಸೂಚನೆ ಕೊಟ್ಟಿದ್ದಾರೆ, ಯಾವ ರೀತಿ ಅಲರ್ಟ್ ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ ಸುರೇಶ್? ರಂಜಿತ್, ನಿಜಕ್ಕೂ ಕೂಡ ಏನು ತುಂಗಭದ್ರಾ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆ ಆಗ್ತಿರೋದ್ರಿಂದ ತುಂಗಭದ್ರಾ ಜಲಾಶಯಕ್ಕೆ ಉತ್ತಮ ಒಳಹರಿವು ಕೂಡ ಇದೆ. ತುಂಗ, ಭದ್ರಾ ಮತ್ತು ವರದಾ ಈ ಮೂರು ನದಿಗಳ ಏನು ಇನ್ಫ್ಲೋ ಏನಿದೆ, ಆ ಔಟ್ಫ್ಲೋ, ಕೆಲ ನದಿಗಳ ಔಟ್ಫ್ಲೋ ಮತ್ತು ಆ ಭಾಗದಲ್ಲಿ ಕೂಡ ಏನು ಮಳೆ ಅಬ್ಬರದಿಂದ ಆಗ್ತಾ ಇದೆ. ಹಾಗಾಗಿ ಒಟ್ಟಾರೆ ತುಂಗಭದ್ರಾ ಜಲಾಶಯದ ಜಲಾನಯನ ಪ್ರದೇಶದಲ್ಲಿ ಮಳೆ ಆಗ್ತಿರೋದ್ರಿಂದ ಒಂದು ತುಂಗಭದ್ರಾ ಜಲಾಶಯದ 80 ಟಿಎಂಸಿಯನ್ನ ನೀರನ್ನ ನಿಲ್ಲಿಸಿ ಈಗಾಗಲೇ ತೀರ್ಮಾನವನ್ನ ಮಾಡಲಾಗಿದೆ. ನಿನ್ನೆ ಅಷ್ಟೇ 6 ಗೇಟ್ಗಳನ್ನ ಓಪನ್ ಮಾಡಿ ತುಂಗಭದ್ರಾ ಜಲಾಶಯಕ್ಕೆ ನೀರನ್ನ ಬಿಡಲಾಗಿದೆ. ಇವತ್ತು ಹೆಚ್ಚುವರಿಯಾಗಿ 20,000ದಿಂದ 60,000 ಕ್ಯೂಸೆಕ್ಸ್ ವರೆಗೂ ನದಿಗೆ ನೀರನ್ನ ಹರಿಸಲು ಮತ್ತೆ 3ನೇ ಎಚ್ಚರಿಕೆ ಸಂದೇಶವನ್ನ ತುಂಗಭದ್ರಾ ಬೋರ್ಡ್ ಕೊಟ್ಟಿರ್ತಕ್ಕಂಥದ್ದು. ತುಂಗಭದ್ರಾ ಏನು ಟಿಬಿ ಬೋರ್ಡ್ ವ್ಯಾಪ್ತಿಯ ಏನು ನದಿ ಪಾತ್ರದ ಜನ ಏನಿದ್ದಾರೆ, ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾವುದೇ ಕ್ಷಣದಲ್ಲಿ ಹೆಚ್ಚುವರಿ ನೀರು ನದಿಗೆ ಮತ್ತೆ ಹರಿಸಲಾಗ್ತದೆ, ಯಾರು ಕೂಡ ನದಿಗೆ ಇಳಿಯದಂತೆ ಮತ್ತು ನದಿ ದಡಕ್ಕೆ ಏರದಂತೆ ಎಚ್ಚರಿಕೆ ಸಂದೇಶವನ್ನ ತುಂಗಭದ್ರಾ ಬೋರ್ಡ್ ನೀಡಿರ್ತಕ್ಕಂಥದ್ದು. ರಂಜಿತ್, ಸುಮಾರು 12 ಗಂಟೆ ಅಷ್ಟೊತ್ತಿಗೆ ಮತ್ತಷ್ಟು ನೀರನ್ನ ಹೆಚ್ಚಿಗೆ ಮಾಡಿ 60,000 ಕ್ಯೂಸೆಕ್ಸ್ ವರೆಗೂ ಕೂಡ ಬಿಡ್ತಕ್ಕಂಥ ಸಾಧ್ಯತೆಗಳಿದಾವೆ. ರಂಜಿತ್, ಓಕೆ, ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ತುಂಗಭದ್ರಾ ಡ್ಯಾಂ ಭರ್ತಿಯಾಗಿದೆ, ಆತಂಕದಲ್ಲಿ ಅನ್ನದಾತರಿದ್ದಾರೆ. 19ನೇ ಎಕರೆಷ್ಟು ಗೇಟ್ ಬದಲಾಯಿಸದೆ ಸರ್ಕಾರ ಮೌನ ವಹಿಸಿದೆ. ನೀರಿನ ಒತ್ತಡ ಹೆಚ್ಚಾಗಿದೆ, ಉಳಿದ ಗೇಟ್ಗಳು ಕುಸಿಯುವ ಭಯ ಇದೆ. ಅಲ್ಲಿರುವಂತ ವರುಣಾರ್ಭಟಕ್ಕೆ ತುಂಗಭದ್ರಾ ಡ್ಯಾಂ ಭರ್ತಿಯಾಗಿದೆ. ತುಂಗಭದ್ರಾ ನದಿ ಪಾತ್ರದ ಗ್ರಾಮಗಳಲ್ಲಿ ಹೈ ಅಲರ್ಟ್ ಸೂಚನೆಯನ್ನು ಕೊಡಲಾಗಿದೆ. ಟಿಬಿ ಡ್ಯಾಂನಿಂದ ನದಿಗೆ ನೀರು ಹರಿಸಲು ತೀರ್ಮಾನವನ್ನು ಮಾಡಲಾಗಿದೆ. 60,000 ಕ್ಯೂಸೆಕ್ ನೀರು ಹರಿಸುವುದಕ್ಕೆ ನಿರ್ಧಾರ ಮಾಡಿದ್ದಾರೆ. ಎಚ್ಚರಿಕೆಯಿಂದ ಇರಲು ಟಿಬಿ ಡ್ಯಾಂ ಬೋರ್ಡ್ ಸೂಚನೆಯನ್ನು ಕೊಟ್ಟಿದೆ. ನೀರು ಭರ್ತಿಯಾಗಿದೆ, ಹಾಗಾಗಿ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ಟಿಬಿ ಡ್ಯಾಂ ಬೋರ್ಡ್ ಈಗ ಸೂಚನೆಯನ್ನು ಕೊಟ್ಟಿದೆ. ವರುಣಾರ್ಭಟಕ್ಕೆ ತುಂಗಭದ್ರಾ ಡ್ಯಾಂ ಸಂಪೂರ್ಣವಾಗಿ ಭರ್ತಿಯಾಗಿದೆ. ತುಂಗಭದ್ರಾ ನದಿ ಪಾತ್ರದ ಗ್ರಾಮಗಳಲ್ಲಿ ಹೈ ಅಲರ್ಟ್ ಸೂಚನೆಯನ್ನು ಕೊಡಲಾಗಿದೆ. ಟಿಬಿ ಡ್ಯಾಂನಿಂದ ನದಿಗೆ ನೀರು ಹರಿಸುವುದಕ್ಕೆ ತೀರ್ಮಾನ ಮಾಡಿದ್ದಾರೆ. 60,000 ಕ್ಯೂಸೆಕ್ ನೀರು ಹರಿಸುವುದಕ್ಕೆ ನಿರ್ಧಾರ ಮಾಡಿದ್ದಾರೆ. ನದಿ ಪಾತ್ರದ ಜನರಿಗೆ ಬಹಳ ಎಚ್ಚರಿಕೆಯಿಂದ ಇರುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಟಿಬಿ ಡ್ಯಾಂ ಬೋರ್ಡ್ ಸೂಚನೆಯನ್ನು ಕೊಟ್ಟಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸುರೇಶ್ ಚೌಹಾಣ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸುರೇಶ್ ಚೌಹಾಣ್. ಸದ್ಯ ಏನಂತೇಳಿ ಸೂಚನೆ ಕೊಟ್ಟಿದ್ದಾರೆ, ಯಾವ ರೀತಿ ಅಲರ್ಟ್ ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ ಸುರೇಶ್? ರಂಜಿತ್, ನಿಜಕ್ಕೂ ಕೂಡ ಏನು ತುಂಗಭದ್ರಾ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆ ಆಗ್ತಿರೋದ್ರಿಂದ ತುಂಗಭದ್ರಾ ಜಲಾಶಯಕ್ಕೆ ಉತ್ತಮ ಒಳಹರಿವು ಕೂಡ ಇದೆ. ತುಂಗ, ಭದ್ರಾ ಮತ್ತು ವರದಾ ಈ ಮೂರು ನದಿಗಳ ಏನು ಇನ್ಫ್ಲೋ ಏನಿದೆ, ಆ ಔಟ್ಫ್ಲೋ, ಕೆಲ ನದಿಗಳ ಔಟ್ಫ್ಲೋ ಮತ್ತು ಆ ಭಾಗದಲ್ಲಿ ಕೂಡ ಏನು ಮಳೆ ಅಬ್ಬರದಿಂದ ಆಗ್ತಾ ಇದೆ. ಹಾಗಾಗಿ ಒಟ್ಟಾರೆ ತುಂಗಭದ್ರಾ ಜಲಾಶಯದ ಜಲಾನಯನ ಪ್ರದೇಶದಲ್ಲಿ ಮಳೆ ಆಗ್ತಿರೋದ್ರಿಂದ ಒಂದು ತುಂಗಭದ್ರಾ ಜಲಾಶಯದ 80 ಟಿಎಂಸಿಯನ್ನ ನೀರನ್ನ ನಿಲ್ಲಿಸಿ ಈಗಾಗಲೇ ತೀರ್ಮಾನವನ್ನ ಮಾಡಲಾಗಿದೆ. ನಿನ್ನೆ ಅಷ್ಟೇ 6 ಗೇಟ್ಗಳನ್ನ ಓಪನ್ ಮಾಡಿ ತುಂಗಭದ್ರಾ ಜಲಾಶಯಕ್ಕೆ ನೀರನ್ನ ಬಿಡಲಾಗಿದೆ. ಇವತ್ತು ಹೆಚ್ಚುವರಿಯಾಗಿ 20,000ದಿಂದ 60,000 ಕ್ಯೂಸೆಕ್ಸ್ ವರೆಗೂ ನದಿಗೆ ನೀರನ್ನ ಹರಿಸಲು ಮತ್ತೆ 3ನೇ ಎಚ್ಚರಿಕೆ ಸಂದೇಶವನ್ನ ತುಂಗಭದ್ರಾ ಬೋರ್ಡ್ ಕೊಟ್ಟಿರ್ತಕ್ಕಂಥದ್ದು. ತುಂಗಭದ್ರಾ ಏನು ಟಿಬಿ ಬೋರ್ಡ್ ವ್ಯಾಪ್ತಿಯ ಏನು ನದಿ ಪಾತ್ರದ ಜನ ಏನಿದ್ದಾರೆ, ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾವುದೇ ಕ್ಷಣದಲ್ಲಿ ಹೆಚ್ಚುವರಿ ನೀರು ನದಿಗೆ
ಮತ್ತೆ ಹರಿಸಲಾಗ್ತದೆ. ಯಾರು ಕೂಡ ನದಿಗೆ ಇಳಿಯದಂತೆ ಮತ್ತು ನದಿ ದಡಕ್ಕೆ ಏರದಂತೆ ಎಚ್ಚರಿಕೆ ಸಂದೇಶವನ್ನ ತುಂಗಭದ್ರಾ ಬೋರ್ಡ್ ನೀಡಿರ್ತಕ್ಕಂಥದ್ದು. ರಂಜಿತ್, ಸುಮಾರು 12 ಗಂಟೆ ಅಷ್ಟೊತ್ತಿಗೆ ಮತ್ತಷ್ಟು ನೀರನ್ನ ಹೆಚ್ಚಿಗೆ ಮಾಡಿ 60,000 ಕ್ಯೂಸೆಕ್ಸ್ ವರೆಗೂ ಕೂಡ ಬಿಡ್ತಕ್ಕಂತ ಸಾಧ್ಯತೆಗಳಿದಾವೆ. ರಂಜಿತ್, ಓಕೆ, ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ತುಂಗಭದ್ರಾ ಡ್ಯಾಂ ಭರ್ತಿಯಾಗಿದೆ, ಆತಂಕದಲ್ಲಿ ಅನ್ನದಾತರಿದ್ದಾರೆ. 19ನೇ ಎಕರೆಷ್ಟು ಗೇಟ್ ಬದಲಾಯಿಸದೆ ಸರ್ಕಾರ ಮೌನ ವಹಿಸಿದೆ. ನೀರಿನ ಒತ್ತಡ ಹೆಚ್ಚಾಗಿದೆ, ಉಳಿದ ಗೇಟ್ಗಳು ಕುಸಿಯುವ ಭಯ ಇದೆ ಅಲ್ಲಿರುವಂತ ರೈತರಲ್ಲಿ. ವರುಣಾರ್ಭಟಕ್ಕೆ ತುಂಗಭದ್ರಾ ಡ್ಯಾಂ ಭರ್ತಿಯಾಗಿದೆ. ತುಂಗಭದ್ರಾ ನದಿ ಪಾತ್ರದ ಗ್ರಾಮಗಳಲ್ಲಿ ಹೈ ಅಲರ್ಟ್ ಸೂಚನೆಯನ್ನು ಕೊಡಲಾಗಿದೆ. ಟಿಬಿ ಡ್ಯಾಂನಿಂದ ನದಿಗೆ ನೀರು ಹರಿಸಲು ತೀರ್ಮಾನವನ್ನು ಮಾಡಲಾಗಿದೆ. 60,000 ಕ್ಯೂಸೆಕ್ ನೀರು ಹರಿಸುವುದಕ್ಕೆ ನಿರ್ಧಾರ ಮಾಡಿದ್ದಾರೆ. ಎಚ್ಚರಿಕೆಯಿಂದ ಇರಲು ಟಿಬಿ ಡ್ಯಾಂ ಬೋರ್ಡ್ ಸೂಚನೆಯನ್ನು ಕೊಟ್ಟಿದೆ. ನೀರು ಭರ್ತಿಯಾಗಿದೆ, ಹಾಗಾಗಿ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ಟಿಬಿ ಡ್ಯಾಂ ಬೋರ್ಡ್ ಈಗ ಸೂಚನೆಯನ್ನು ಕೊಟ್ಟಿದೆ. ವರುಣಾರ್ಭಟಕ್ಕೆ ತುಂಗಭದ್ರಾ ಡ್ಯಾಂ ಸಂಪೂರ್ಣವಾಗಿ ಭರ್ತಿಯಾಗಿದೆ. ತುಂಗಭದ್ರಾ ನದಿ ಪಾತ್ರದ ಗ್ರಾಮಗಳಲ್ಲಿ ಹೈ ಅಲರ್ಟ್ ಸೂಚನೆಯನ್ನು ಕೊಡಲಾಗಿದೆ. ಟಿಬಿ ಡ್ಯಾಂನಿಂದ ನದಿಗೆ ನೀರು ಹರಿಸುವುದಕ್ಕೆ ತೀರ್ಮಾನ ಮಾಡಿದ್ದಾರೆ. 60,000 ಕ್ಯೂಸೆಕ್ ನೀರು ಹರಿಸುವುದಕ್ಕೆ ನಿರ್ಧಾರ ಮಾಡಿದ್ದಾರೆ. ನದಿ ಪಾತ್ರದ ಜನರಿಗೆ ಬಹಳ ಎಚ್ಚರಿಕೆಯಿಂದ ಇರುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಟಿಬಿ ಡ್ಯಾಂ ಬೋರ್ಡ್ ಸೂಚನೆಯನ್ನು ಕೊಟ್ಟಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸುರೇಶ್ ಚೌಹಾಣ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸುರೇಶ್ ಚೌಹಾಣ್, ಸದ್ಯ ಏನಂತೇಳಿ ಸೂಚನೆ ಕೊಟ್ಟಿದ್ದಾರೆ, ಯಾವ ರೀತಿ ಅಲರ್ಟ್ ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ ಸುರೇಶ್? ರಂಜಿತ್, ನಿಜಕ್ಕೂ ಕೂಡ ಏನು ತುಂಗಭದ್ರಾ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆ ಆಗ್ತಿರೋದ್ರಿಂದ ತುಂಗಭದ್ರಾ ಜಲಾಶಯಕ್ಕೆ ಉತ್ತಮ ಒಳಹರಿವು ಕೂಡ ಇದೆ. ತುಂಗಾ, ಭದ್ರಾ ಮತ್ತು ವರದಾ ಈ ಮೂರು ನದಿಗಳ ಏನು ಇನ್ಫ್ಲೋ ಏನಿದೆ, ಆ ಔಟ್ಫ್ಲೋ, ಕೆಲ ನದಿಗಳ ಔಟ್ಫ್ಲೋ ಮತ್ತು ಆ ಭಾಗದಲ್ಲಿ ಕೂಡ ಏನು ಮಳೆ ಅಬ್ಬರದಿಂದ ಆಗ್ತಾ ಇದೆ. ಹಾಗಾಗಿ ಒಟ್ಟಾರೆ ತುಂಗಭದ್ರಾ ಜಲಾಶಯದ ಜಲಾನಯನ ಪ್ರದೇಶದಲ್ಲಿ ಮಳೆ ಆಗ್ತಿರೋದ್ರಿಂದ ಒಂದು ತುಂಗಭದ್ರಾ ಜಲಾಶಯದ 80 ಟಿಎಂಸಿಯನ್ನ ನೀರನ್ನ ನಿಲ್ಲಿಸಿ ಈಗಾಗಲೇ ತೀರ್ಮಾನವನ್ನ ಮಾಡಲಾಗಿದೆ. ನಿನ್ನೆ ಅಷ್ಟೇ 6 ಗೇಟ್ಗಳನ್ನ ಓಪನ್ ಮಾಡಿ ತುಂಗಭದ್ರಾ ಜಲಾಶಯಕ್ಕೆ ನೀರನ್ನ ಬಿಡಲಾಗಿದೆ. ಇವತ್ತು ಹೆಚ್ಚುವರಿಯಾಗಿ 20,000ದಿಂದ 60,000 ಕ್ಯೂಸೆಕ್ಸ್ ವರೆಗೂ ನದಿಗೆ ನೀರನ್ನ ಹರಿಸಲು ಮತ್ತೆ 3ನೇ ಎಚ್ಚರಿಕೆ ಸಂದೇಶವನ್ನ ತುಂಗಭದ್ರಾ ಬೋರ್ಡ್ ಕೊಟ್ಟಿರ್ತಕ್ಕಂಥದ್ದು. ತುಂಗಭದ್ರಾ ಏನು ಟಿಬಿ ಬೋರ್ಡ್ ವ್ಯಾಪ್ತಿಯ ಏನು ನದಿ ಪಾತ್ರದ ಜನ ಏನಿದ್ದಾರೆ, ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾವುದೇ ಕ್ಷಣದಲ್ಲಿ ಹೆಚ್ಚುವರಿ ನೀರು ನದಿಗೆ ಮತ್ತೆ ಹರಿಸಲಾಗ್ತದೆ. ಯಾರು ಕೂಡ ನದಿಗೆ ಇಳಿಯದಂತೆ ಮತ್ತು ನದಿ ದಡಕ್ಕೆ ಏರದಂತೆ ಎಚ್ಚರಿಕೆ ಸಂದೇಶವನ್ನ ತುಂಗಭದ್ರಾ ಬೋರ್ಡ್ ನೀಡಿರ್ತಕ್ಕಂಥದ್ದು. ರಂಜಿತ್, ಸುಮಾರು 12 ಗಂಟೆ ಅಷ್ಟೊತ್ತಿಗೆ ಮತ್ತಷ್ಟು ನೀರನ್ನ ಹೆಚ್ಚಿಗೆ ಮಾಡಿ 60,000 ಕ್ಯೂಸೆಕ್ಸ್ ವರೆಗೂ ಕೂಡ ಬಿಡ್ತಕ್ಕಂತ ಸಾಧ್ಯತೆಗಳಿದಾವೆ. ರಂಜಿತ್, ಓಕೆ, ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ತುಂಗಭದ್ರಾ ಡ್ಯಾಂ ಭರ್ತಿಯಾಗಿದೆ, ಆತಂಕದಲ್ಲಿ ಅನ್ನದಾತರಿದ್ದಾರೆ. 19ನೇ ಎಕರೆಷ್ಟು ಗೇಟ್ ಬದಲಾಯಿಸದೆ ಸರ್ಕಾರ ಮೌನ ವಹಿಸಿದೆ. ನೀರಿನ ಒತ್ತಡ ಹೆಚ್ಚಾಗಿದೆ, ಉಳಿದ ಗೇಟ್ಗಳು ಕುಸಿಯುವ ಭಯ ಇದೆ ಅಲ್ಲಿರುವಂತ ರೈತರಲ್ಲಿ. ವರುಣಾರ್ಭಟಕ್ಕೆ ತುಂಗಭದ್ರಾ ಡ್ಯಾಂ ಭರ್ತಿಯಾಗಿದೆ. ತುಂಗಭದ್ರಾ ನದಿ ಪಾತ್ರದ ಗ್ರಾಮಗಳಲ್ಲಿ ಹೈ ಅಲರ್ಟ್ ಸೂಚನೆಯನ್ನು ಕೊಡಲಾಗಿದೆ. ಟಿಬಿ ಡ್ಯಾಂನಿಂದ ನದಿಗೆ ನೀರು ಹರಿಸಲು ತೀರ್ಮಾನವನ್ನು ಮಾಡಲಾಗಿದೆ. 60,000 ಕ್ಯೂಸೆಕ್ ನೀರು ಹರಿಸುವುದಕ್ಕೆ ನಿರ್ಧಾರ ಮಾಡಿದ್ದಾರೆ. ಎಚ್ಚರಿಕೆಯಿಂದ ಇರಲು ಟಿಬಿ ಡ್ಯಾಂ ಬೋರ್ಡ್ ಸೂಚನೆಯನ್ನು ಕೊಟ್ಟಿದೆ. ನೀರು ಭರ್ತಿಯಾಗಿದೆ, ಹಾಗಾಗಿ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ಟಿಬಿ ಡ್ಯಾಂ ಬೋರ್ಡ್ ಈಗ ಸೂಚನೆಯನ್ನು ಕೊಟ್ಟಿದೆ. ವರುಣಾರ್ಭಟಕ್ಕೆ ತುಂಗಭದ್ರಾ ಡ್ಯಾಂ ಸಂಪೂರ್ಣವಾಗಿ ಭರ್ತಿಯಾಗಿದೆ. ತುಂಗಭದ್ರಾ ನದಿ ಪಾತ್ರದ ಗ್ರಾಮಗಳಲ್ಲಿ ಹೈ ಅಲರ್ಟ್ ಸೂಚನೆಯನ್ನು ಕೊಡಲಾಗಿದೆ. ಟಿಬಿ ಡ್ಯಾಂನಿಂದ ನದಿಗೆ ನೀರು ಹರಿಸುವುದಕ್ಕೆ ತೀರ್ಮಾನ ಮಾಡಿದ್ದಾರೆ. 60,000 ಕ್ಯೂಸೆಕ್ ನೀರು ಹರಿಸುವುದಕ್ಕೆ ನಿರ್ಧಾರ ಮಾಡಿದ್ದಾರೆ. ನದಿ ಪಾತ್ರದ ಜನರಿಗೆ ಬಹಳ ಎಚ್ಚರಿಕೆಯಿಂದ ಇರುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಟಿಬಿ ಡ್ಯಾಂ ಬೋರ್ಡ್ ಸೂಚನೆಯನ್ನು ಕೊಟ್ಟಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸುರೇಶ್ ಚೌಹಾಣ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸುರೇಶ್ ಚೌಹಾಣ್, ಸದ್ಯ ಏನಂತೇಳಿ ಸೂಚನೆ ಕೊಟ್ಟಿದ್ದಾರೆ, ಯಾವ ರೀತಿ ಅಲರ್ಟ್ ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ ಸುರೇಶ್? ರಂಜಿತ್, ನಿಜಕ್ಕೂ ಕೂಡ ಏನು ತುಂಗಭದ್ರಾ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆ ಆಗ್ತಿರೋದ್ರಿಂದ ತುಂಗಭದ್ರಾ ಜಲಾಶಯಕ್ಕೆ ಉತ್ತಮ ಒಳಹರಿವು ಕೂಡ ಇದೆ. ತುಂಗಾ, ಭದ್ರಾ ಮತ್ತು ವರದಾ ಈ ಮೂರು ನದಿಗಳ ಏನು ಇನ್ಫ್ಲೋ ಏನಿದೆ, ಆ ಔಟ್ಫ್ಲೋ, ಕೆಲ ನದಿಗಳ ಔಟ್ಫ್ಲೋ ಮತ್ತು ಆ ಭಾಗದಲ್ಲಿ ಕೂಡ ಏನು ಮಳೆ ಅಬ್ಬರದಿಂದ ಆಗ್ತಾ ಇದೆ. ಹಾಗಾಗಿ ಒಟ್ಟಾರೆ ತುಂಗಭದ್ರಾ ಜಲಾಶಯದ ಜಲಾನಯನ ಪ್ರದೇಶದಲ್ಲಿ ಮಳೆ ಆಗ್ತಿರೋದ್ರಿಂದ ಒಂದು ತುಂಗಭದ್ರಾ ಜಲಾಶಯದ
ಎಂಬತ್ತು ಟಿಎಂಸಿಯನ್ನ ನೀರನ್ನ ನಿಲ್ಲಿಸಿ ಈಗಾಗಲೇ ತೀರ್ಮಾನವನ್ನ ಮಾಡಲಾಗಿದೆ. ನಿನ್ನೆ ಅಷ್ಟೇ 6 ಗೇಟ್ಗಳನ್ನ ಓಪನ್ ಮಾಡಿ ತುಂಗಭದ್ರಾ ಜಲಾಶಯಕ್ಕೆ ನೀರನ್ನ ಬಿಡಲಾಗಿದೆ. ಇವತ್ತು ಹೆಚ್ಚುವರಿಯಾಗಿ 20,000ದಿಂದ 60,000 ಕ್ಯೂಸೆಕ್ಸ್ ವರೆಗೂ ನದಿಗೆ ನೀರನ್ನ ಹರಿಸಲು ಮತ್ತೆ 3ನೇ ಎಚ್ಚರಿಕೆ ಸಂದೇಶವನ್ನ ತುಂಗಭದ್ರಾ ಬೋರ್ಡ್ ಕೊಟ್ಟಿರ್ತಕ್ಕಂಥದ್ದು. ತುಂಗಭದ್ರಾ ಏನು ಟಿಬಿ ಬೋರ್ಡ್ ವ್ಯಾಪ್ತಿಯ ಏನು ನದಿ ಪಾತ್ರದ ಜನ ಏನಿದ್ದಾರೆ, ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾವುದೇ ಕ್ಷಣದಲ್ಲಿ ಹೆಚ್ಚುವರಿ ನೀರು ನದಿಗೆ ಮತ್ತೆ ಹರಿಸಲಾಗ್ತದೆ, ಯಾರು ಕೂಡ ನದಿಗೆ ಇಳಿಯದಂತೆ ಮತ್ತು ನದಿ ದಡಕ್ಕೆ ಏರದಂತೆ ಎಚ್ಚರಿಕೆ ಸಂದೇಶವನ್ನ ತುಂಗಭದ್ರಾ ಬೋರ್ಡ್ ನೀಡಿರ್ತಕ್ಕಂಥದ್ದು. ರಂಜಿತ್, ಸುಮಾರು 12 ಗಂಟೆ ಅಷ್ಟೊತ್ತಿಗೆ ಮತ್ತಷ್ಟು ನೀರನ್ನ ಹೆಚ್ಚಿಗೆ ಮಾಡಿ 60,000 ಕ್ಯೂಸೆಕ್ಸ್ ವರೆಗೂ ಕೂಡ ಬಿಡ್ತಕ್ಕಂಥ ಸಾಧ್ಯತೆಗಳಿದಾವೆ. ರಂಜಿತ್. ಓಕೆ, ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ತುಂಗಭದ್ರಾ ಡ್ಯಾಂ ಭರ್ತಿಯಾಗಿದೆ, ಆತಂಕದಲ್ಲಿ ಅನ್ನದಾತರಿದ್ದಾರೆ. 19ನೇ ಎಕರೆಷ್ಟು ಗೇಟ್ ಬದಲಾಯಿಸದೆ ಸರ್ಕಾರ ಮೌನ ವಹಿಸಿದೆ. ನೀರಿನ ಒತ್ತಡ ಹೆಚ್ಚಾಗಿದೆ, ಉಳಿದ ಗೇಟ್ಗಳು ಕುಸಿಯುವ ಭಯ ಇದೆ. ಅಲ್ಲಿರುವಂತ